ಆಟೋ ಕಲಿತೀನಿ ಅಂದೆ, ಕಲಿಸ್ದೆ. ಓಡಿಸ್ತೀನಿ ಅಂದೆ, ಕುಡಿಸ್ದೆ. ಅದನ್ನ 3 ದಿನಕ್ಕೆ ಮೂಲಕ್ಕೆ ಬಿಸಾಕ್ದೆ. ಸಿಟಿ ಟ್ಯಾಕ್ಸಿ ಕಲಿತೀನಿ ಅಂದೆ, ಕಲಿಸ್ದೆ. ಓಡಿಸ್ತೀನಿ ಅಂದೆ, ಕುಡಿಸ್ದೆ. ಅದನ್ನ 1 ದಿನಕ್ಕೆ ದಬಾಕ್ದೆ. ಸಿಟಿ ಅಂಗಡಿ ಇಕ್ತೀನಿ ಅಂದೆ, ಇಕ್ಕೊಟ್ಟೆ. ಅದನ್ನು 2 ದಿನಕ್ಕೆ ಮುಚ್ಕೊಂಬಂದೆ. ಕೆಲ್ಸದಲ್ಲೆಲ್ಲ ಮಜಾ ಇರ್ಲಿಲ್ಲಪ್ಪ. ಮುಚ್ಚು ಬಾಯ್. ಕೆಲ್ಸಕ್ಕೆ ಸೇರೋದು ಮಜಾ ಮಾಡಕ್ಕಲ್ಲ, ಸಂಪಾದನೆ ಮಾಡೋದಕ್ಕೆ. ಅಲ್ಲಪ್ಪ, ಅದು ಕಾಲ್ ಸೆಂಟರ್ ಅಂದ್ರೆ ಮುಚ್ಚು ಬಾಯ್. ತಾಂಡ ನಿಮ್ಮ ಮೌನ್ ಕೊಡೋಗು. ಕಾಲ್ ಸೆಂಟ್ರು ಇಲ್ಲ, ಕೈ ಸೆಂಟ್ರು ಇಲ್ಲ. ತಂದಾಕ್ತೀನಿ, ತಿಂದ್ಕೊಂಡ್ ಬಿದ್ದಿರು. ನೀವೇ ಹೇಳ್ಕೊಡಿ ಅಂಕಲ್, ಮಗನ್ ಸೋಮಾರಿತನನ. ಏನ್ ನಿನ್ ಮಾತಿನ ಅರ್ಥ? ಈ ಜವಾಬ್ದಾರಿ ಇಲ್ದಿರತಕ್ಕಂತ ಮುಟ್ಟಾಳಂತ ತಾಳಕ್ಕೆ ಕುಣಿ ಅಂತೀಯಾ? ಅಪ್ಪ, ಹುಡುಗಿರ ಮುಂದೆ ಮಾನ ಮರ್ಯಾದೆ ಕಳಿಬೇಡ ನೀನು. ಅದು ನಿನ್ಗಿದ್ರೆ ಕಳಿಯೋದಿಕ್ಕೆ. ಅಂಕಲ್, ಅನಿ ಈಗ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಫ್ರೆಂಡ್ಸ್ ಗೆಲ್ಲ ಪ್ರಾಮಿಸ್ ಮಾಡಿದ್ದಾನೆ. ಮೊದ್ಲು ಅವನು ಟ್ರೈನಿಂಗ್ ಸೇರಿಸಿ, ಆಮೇಲೆ ನೋಡಿ ಹೆಂಗ್ ಚೇಂಜ್ ಆಗ್ತಾನೆ ಅಂತ. ಇಕೋ, ನನ್ ತಲೆ ಮೇಲೆ ಕೈ ಆಣೆ ಮಾಡೋ ಸರಿ ಹೋಗ್ತೀನಿ ಅಂತ ದೊಡ್ಡ ಬಿಸಾಕ್ತೀನಿ. ಸಾಕಾ? ಈಗಿನ ಕಾಲದ ಮಕ್ಕಳಿಗೆ ತಂದೆಯಾಗಿ ಹುಟ್ಟಬಾರ್ದು. ತಂದೆ ತಲೆಗೆ ಬೆಲೆ ಇಲ್ದಂಗೆ ಕೈ ಇಕ್ತವೆ. ಸರಿ, ಕೊಡ್ತೀನಿ. ಏನ್ ಕೇಸ್ತು ದಬಾಕ್ತಿಯೋ? ದಬಾಕು. ಈ ಕಾಲ್ ಸೆಂಟರ್ ಆಯ್ತು. ನೆಕ್ಸ್ಟ್ ಇನ್ಯಾವ ಸೆಂಟ್ರು? 20,000 ದುಡಿಬೇಕಂದ್ರೆ ನಮ್ಗೆಲ್ಲಾ ಸೆಂಟ್ರಲ್ಲೂ ನೀರ್ ಇಳಿತಾವೆ.